ಎಲ್ಲರಿಗೂ ನಮಸ್ಕಾರಗಳು ಮಗ. ಈ ವಾರ ಕಿಚ್ಚನ ಚಪ್ಪಾಳೆ ಯಾರಿಗೆ ಸಿಕ್ಕಿದೆ ಮತ್ತು ಇದು ಕಡೆಯ ಕಿಚ್ಚನ ಚಪ್ಪಾಳೆ ಅಂತಾನೆ ಹೇಳ್ಬೋದು. ಆ ಕಾರಣದಿಂದಾಗಿ ಯಾರಿಗೆ ಸಿಕ್ಕಿದೆ ಆ ಲಾಸ್ಟ್ ಕಡೆಯ ಚಪ್ಪಾಳೆ ಅಂತ ತಿಳ್ಕೊಂಬರೋಣ ಬನ್ನಿ. ಇನ್ನು ಯಾರ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕಾನ್ ಅನ್ನ ಆಲ್ರೆಡಿ ಇಟ್ಕೊಳ್ಳಿ. ಹಾಗೆ ನಿಮ್ಮ ಈ ಬಾರಿ ಆ ಬಿಗ್ ಬಾಸ್ ನ ಫೇವರೇಟ್ ಸ್ಪರ್ಧಿ ಯಾರಂತನೂ ಕೂಡ ಕಮೆಂಟ್ ಮಾಡಿ. ನನ್ನ ಫೇವರೇಟ್ ಸ್ಪರ್ಧಿ ಬಂದ್ಬಿಟ್ಟು ಈ ಬಾರಿಯ ಬಿಗ್ ಬಾಸ್ ನಲ್ಲಿ ಹನುಮಂತ ಅಂತಾನೆ ಹೇಳ್ಬೋದು. ಇನ್ನು ನಿಮ್ಮ ಫೇವರೇಟ್ ಸ್ಪರ್ಧಿ ಯಾರಂತ ಕಮೆಂಟ್ ಮಾಡಿ. ಹಾಗೆ ಏನು ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಒಂದು ಲೈಕ್ ಕೊಡೋದು ಕೂಡ ಮರಿಬೇಡಿ. ಇನ್ನು ಸ್ಟ್ರೈಟ್ ಆಗಿ ಬಿಗ್ ಬಾಸ್ ಅಪ್ಡೇಟ್ ಕಡೆಗೆ ಬರೋದಾದ್ರೆ ಇದೀಗ ಒಂದು ಅಪ್ಡೇಟ್ ಆದ್ರೆ ಬಂದಿದೆ ಅಂತ ಹೇಳ್ಬೋದು. ಅದು ಕಿಚ್ಚನ ಚಪ್ಪಾಳೆ ಅಪ್ಡೇಟ್. ಹಾಗಾದ್ರೆ ಯಾವ ಸ್ಪರ್ಧಿಗೆ ಕಿಚ್ಚನ ಚಪ್ಪಾಳೆ ಸಿಕ್ಕಿದೆ ಅಂತ ನೋಡೋದಾದ್ರೆ ಇಲ್ಲಿ ತುಂಬಾ ಜನ ಇದಾರೆ ಅಂತ ಹೇಳ್ಬೋದು. ಈ ಬಾರಿ ಬಿಗ್ ಬಾಸ್ ಅಂದ್ರೆ ಲಾಸ್ಟ್ ಕಡೆಯ ವಾರದಲ್ಲಿ ಕಿಚ್ಚನ ಚಪ್ಪಾಳೆ ಸಿಗ್ಬೇಕಾಗಿರೋದು ಯಾರಿಗಪ್ಪ ಅಂತಂದ್ರೆ ಎಸ್ಪೆಷಲಿ ಮೋಕ್ಷಿತ್ ಅವ್ರಿಗೆ ಸಿಕ್ಕಿಲ್ಲ, ತ್ರಿವಿಕ್ರಮ್ ಅವ್ರಿಗೆ ಸಿಕ್ಕಿಲ್ಲ ಅಂತ ಹೇಳ್ಬೋದು. ಯಾಕಂತಂದ್ರೆ ಬಿಗ್ ಸ್ಪರ್ಧಿಗಳು ಇವರಿಬ್ರು. ಮೋಕ್ಷಿತ್ ಅವರು ಎಸ್ಪೆಷಲಿ ಹೇಳ್ಬೇಕಂತಂದ್ರೆ ಒಂದ್ 2-3 ವಾರದಿಂದ ಎಂತೆಂತ ಬೆಂಕಿ ಟಾಸ್ಕ್ ಆಡ್ಕೊಂತ ಬಂದಿದ್ದಾರೆ ಮತ್ತು ಟಾಸ್ಕ್ ಆಡಿ ಮತ್ತು ಅದೇ ತರ ಹೊರಗೆ ಅವರಿಗೆ ಫ್ಯಾನ್ಸ್ ಇದ್ದಾರೆ ಅಂತಾನೆ ಹೇಳ್ಬೋದು. ಮೋಕ್ಷಿತ್ ಅವರು ಸಖತ್ತಾಗಿ ಆಡಿದ್ದಾರೆ, ಇಲ್ಲನಕ್ಕೆ ಅಂತ ಬರೋದಿಲ್ಲ. ನಿನ್ನೆ ಹನುಮಂತ್ ಅವರು ಕೊಟ್ಟ ಕಾರಣಗಳಾಗಿರ್ಬೋದು ಅವೆಲ್ಲ ಸಖತ್ತಾಗಿ ಕೊಟ್ಟರು ಮೋಕ್ಷಿತ್ ಅವ್ರಿಗೆ. ಇನ್ನು ಹನುಮಂತ್ ಅವರು ಇವ್ರನ್ನ ಫಿನಾಲೆಗೆ ಕರ್ಕೊಂಡೋಗಿದ್ದು ಕೂಡ ಸಖತ್ತಾಗಿತ್ತು ಅಂತಾನೆ ಹೇಳ್ಬೋದು. ಇಲ್ಲಿ ಒಂದೇನಂತಂದ್ರೆ ಮೋಕ್ಷಿತ್ ಅವ್ರಿಗೆ ಏನಾದ್ರು ಕಿಚ್ಚನ ಚಪ್ಪಾಳೆ ಸಿಕ್ತಾ, ಇಲ್ಲ ತ್ರಿವಿಕ್ರಮ್ಗೆ ಏನಾದ್ರು ಕಡೆ ಕಿಚ್ಚನ ಚಪ್ಪಾಳೆ ಸಿಕ್ತಾ ಅಂತ ಎಲ್ಲರ ತಲೆಯಲ್ಲಿ ಆದ್ರೆ ಗೊಂದಲ ಆದ್ರೆ ಇದೆ ಅಂತಾನೆ ಹೇಳ್ಬೋದು. ಇಲ್ಲಿ ತ್ರಿವಿಕ್ರಮ್ ಅವ್ರಿಗೆ ಸಿಕ್ಕರು ಅಚ್ಚರಿ ಇಲ್ಲ ಅಂತ ಹೇಳ್ಬೋದು. ಯಾಕಂತಂದ್ರೆ ತ್ರಿವಿಕ್ರಮ್ ಟಾಸ್ಕ್ ಕೂಡ ಅದೇ ತರ ಆಡಿದ್ದಾರೆ. ಎಲ್ಲಿ ಮಾತಾಡ್ಬೇಕು ಅಲ್ಲೇ ಮಾತಾಡಿದ್ದಾರೆ. ಕಿಚ್ಚ ಸುದೀಪ್ ಅವರು ಕೂಡ ಸಾರ್ ಕೂಡ ಹೇಳಿದ್ರು ಅಂತ ಹೇಳ್ಬೋದು. ಸ್ವಲ್ಪ ಭವ್ಯ ನೀವು ಸ್ವಲ್ಪ ಜಾಸ್ತಿ ಇಲ್ಲಿ ಕಪ್ಪು ಗೆದ್ಕೊಂಡು ಹೋಗೋದು ಒಬ್ರೆ, ಆ ಕಾರಣದಿಂದಾಗಿ ಸ್ವಲ್ಪ ದೂರ ಇರ್ರಿ ಅಂತಂದು ಇಂಡೈರೆಕ್ಟ್ ಆಗಿ ಹೇಳಿದ್ರು ಅಂತ ಹೇಳ್ಬೋದು ಸುದೀಪ್ ಸರ್ ಹೋದ್ವಾರ. ಆ ಕಾರಣದಿಂದಾಗಿ ಅದನ್ನೆಲ್ಲ ಗಮನದಲ್ಲಿ ಇಟ್ಟುಕೊಂಡಂತ ತ್ರಿವಿಕ್ರಮ್ ಅವರು ಯಾವ ತರ ಫ್ರೆಂಡ್ಶಿಪ್ನೆಲ್ಲ ದೂರ ಇಟ್ಟು ಯಾವ ತರ ಗೇಮ್ ಮಾಡಿದ್ರಂತ ಗೊತ್ತೇ ಇದೆ. ಆ ಕಾರಣಕ್ಕಾಗಿ ಕಿಚ್ಚ ಸುದೀಪ್ ಏನಾದ್ರು ಇದನ್ನೆಲ್ಲ ಮೆಚ್ಕೊಂಡು ತ್ರಿವಿಕ್ರಮ್ಗೆ ಏನಾದ್ರು ಕೊಟ್ರ, ಇಲ್ಲ ನಮ್ಮ ಹನುಮಂತನಿಗೆ ಏನಾದ್ರು ಸೂಪರ್ ಆಗಿ ಮಾಡಿದ್ಯಪ್ಪ ಕ್ಯಾಪ್ಟನ್ಶಿಪ್ ಎಲ್ಲ ಈ ಬಾರಿ ಏನೋ ನಿನ್ಗೆ ತಿಳಿದಂಗೆ ಮಾಡಿದ್ಯಾ, ಒಟ್ಟಿನಲ್ಲಿ ಚೆನ್ನಾಗಿ ಮಾಡಿದ್ಯಾ ಅಂತಂದು ನಮ್ಮ ಹನುಮಂತನಿಗೆ ಏನಾದ್ರು ಕಿಚ್ಚನ ಚಪ್ಪಾಳೆ ಕೊಟ್ರ, ಅದೆಲ್ಲ ತಲೆಯಲ್ಲಿ ಗೊಂದಲ ಆದ್ರೆ ಇದೆ ಅಂತಾನೆ ಹೇಳ್ಬೋದು ಎಲ್ಲರ. ಈಗ ಏನಪ್ಪಾ ಅಂತಂದ್ರೆ ಇದು ಕಡೆ ಅಂದ್ರೆ ಸೀಸನ್ ಅನ್ನಂದ್ರೆ ಲಾಸ್ಟ್ ಕಿಚ್ಚನ ಚಪ್ಪಾಳೆ. ಕಳೆದ ಸೀಸನ್ ಅಲ್ಲಿ ಬಂದ್ಬಿಟ್ಟು 2 ಸ್ಪರ್ಧಿಗಳಿಗಾದ್ರೆ ಕಿಚ್ಚನ ಚಪ್ಪಾಳೆ ಆದ್ರೆ ಸಿಕ್ಕಿತ್ತು. ಅದು ಲಾಸ್ಟ್ ವೀಕಲ್ಲಿ ಯಾರಿಗಪ್ಪ ಅಂತಂದ್ರೆ ಅದು ವಿನಯ್ ಮತ್ತು ಸಂಗೀತ. ಯಾಕಂತಂದ್ರೆ ಅದು ಕಿಚ್ಚನ ಚಪ್ಪಾಳೆ ಬಂದ್ಬಿಟ್ಟು ಟೋಟಲ್ ಆಗಿ ಓವರ್ ಆಲ್ ಸೀಸನ್ ಅಲ್ಲೇ ಕನ್ಸಿಡರ್ ಮಾಡಿಸಿ ಕಿಚ್ಚನ ಚಪ್ಪಾಳೆ ಆದ್ರೆ 2 ಸ್ಪರ್ಧಿಗಳಿಗೆ ಆದ್ರೆ ಕೊಟ್ಟಿದ್ರ ಅಂತ ಹೇಳ್ಬೋದು. ಕಳೆದ 10ನೇ ಸೀಸನ್ ಅಲ್ಲಿ ಎಂತೆಂತ ಬೆಂಕಿ ಆಟ ಆಡಿದ್ರು ಸಂಗೀತ ತ್ರಿವಿಕ್ರಮ್ ಅಂತ ನಿಮ್ಗೆಲ್ಲ ಗೊತ್ತೇ ಇದೆ. ಮೇನ್ TRP ಬರೋಕೆ ಕಾರಣ ಸಂಗೀತ ತ್ರಿವಿಕ್ರಮ್ ಅಂತ ಹೇಳ್ಬೋದು. ಅದೊಂದು ಬಳೆ ತೋರಿಸಿದ್ದಾಗ್ಲಿ ವಿನಯ್ ಆನೆ ಆಗಿದ್ದಾಗ್ಲಿ ಬೆಂಕಿ ಆಡಿದ್ರ ಅಂತ ಹೇಳ್ಬೋದು ಕಳೆದ ಸೀಸನ್. ಇನ್ನು ಈ ಬಾರಿ ತ್ರಿವಿಕ್ರಮ್ ಅಂತ ಬೆಂಕಿ ಆಟ ಆಡಿದ್ದಾರೆ. ಮೋಕ್ಷಿತ್ ಅವರು ಕೂಡ ಸಖತ್ತಾಗಿ ಆಡಿದ್ರೆ ಇಲ್ಲ ಅಂತ ಅನ್ನಕ್ಕೂ ಬರೋದಿಲ್ಲ. ನಮ್ಮ ಹನುಮಂತಣ್ಣವರು ಕೂಡ ಬೆಂಕಿ ಆಟ ಆಡಿದ್ದ ಕಾರಣದಿಂದಾಗಿನೇ ಗ್ರ್ಯಾಂಡ್ ಫಿನಾಲೆಗೆ ಆದ್ರೆ ಹೋಗಿದ್ದು. ಇವ್ರು ಮೂವರನ್ನು ಬಿಟ್ಟು ಏನಾದ್ರು ಬೇರೆಯವ್ರಿಗೆ ಸಿಕ್ತಾ, ಉಗ್ರ ಮಂಜು ರಜತ್ ಅವ್ರಿಗೆ ಏನಾದ್ರು ಸಿಕ್ತಾ ಅಂತ ನೋಡಿದ್ರೆ ಅವ್ರಿಗೆ ಸಿಗೋಕೆ ಚಾನ್ಸ್ ಇಲ್ಲ ಅಂತ ಹೇಳ್ಬೋದು. ಆ ತರ ಗೇಮ್ ಪ್ಲೇ ಕೊಟ್ಟಿದ್ದಾನೆ ನಮ್ಮ ಮಂಜಣ್ಣ. ಇನ್ನು ರಜತ್ ಅವರಂತೂ ಟಾಸ್ಕ್ ನಲ್ಲಿ ಹೇಳ್ಕೊಳ್ಳೋಂತ ಪರ್ಫಾರ್ಮ್ ಕೊಟ್ಟಿಲ್ಲ ರಜತ್. ಆ ಕಾರಣದಿಂದಾಗಿ ಅವ್ರಿಗೂ ಕೂಡ ಸಿಗೋದಿಲ್ಲ. ಇನ್ನು ಭವ್ಯ ನೋಡಕ್ ಹೋಯ್ತು ಅಂತಂದ್ರೆ ಭವ್ಯ ಟಾಸ್ಕ್ ಎಲ್ಲ ಚೆನ್ನಾಗಿ ಆಡಿದ್ದಾಳೆ, ಆದ್ರೆ ಸ್ವಲ್ಪ ವ್ಯಕ್ತಿತ್ವದಲ್ಲಿ ಸ್ವಲ್ಪ ಯಾಮಾರಿದ್ರು ಅಂತ ಹೇಳ್ಬೋದು ಇವ್ರು ಭವ್ಯ ಗೌಡ ಹೋದ್ರು. ಆ ಕಾರಣದಿಂದಾಗಿ ಭವ್ಯ ಗೌಡ ಅವರಿಗೆ ಸಿಗೋದು ಸ್ವಲ್ಪ ಡೌಟ್ ಅಂತ ಹೇಳ್ಬೋದು. ಇನ್ನು ಇದೀಗ ಬಂದಿರೋ ಅಪ್ಡೇಟ್ಗಳ ಪ್ರಕಾರ ಯಾರಿಗೆ ಕಿಚ್ಚನ ಚಪ್ಪಾಳೆ ಸಿಕ್ಕಿದೆ, ಇದೀಗ ಬಂದಿರೋ ಅಪ್ಡೇಟ್ಗಳ ಪ್ರಕಾರ 3 ಸ್ಪರ್ಧಿಗಳಿಗಾದ್ರೆ ಈ ಬಾರಿಯ ಕಿಚ್ಚನ ಕಡೆಯ ಚಪ್ಪಾಳೆ ಆದ್ರೆ ಸಿಕ್ಕಿದೆ ಅಂತೆ. ಅದು ಎಸ್ಪೆಷಲಿ ನಮ್ಮ ಹನುಮಂತಣ್ಣ, ತ್ರಿವಿಕ್ರಮ್ ಮತ್ತು ಮೋಕ್ಷಿತ ಈ 3 ಸ್ಪರ್ಧಿಗಳಿಗೆ ಲಾಸ್ಟ್ ಕಿಚ್ಚನ ಚಪ್ಪಾಳೆ ಆದ್ರೆ ಸಿಕ್ಕಿದೆ ಅಂತ ಅಪ್ಡೇಟ್ ಆದ್ರೆ ಇದೆ ಅಂತಾನೆ ಹೇಳ್ಬೋದು. ಇಲ್ಲಿ ಒಂದೇನಂತಂದ್ರೆ ನಮ್ಮ ಹನುಮಂತನಿಗೆ ಏನಾದ್ರು ಸಿಕ್ಕರೆ 2ನೇ ಕಿಚ್ಚನ ಚಪ್ಪಾಳೆ ಸಿಕ್ಕಂಗಾಗುತ್ತೆ ಅಂತ ಹೇಳ್ಬೋದು ಈ ಸೀಸನ್ ಅಲ್ಲಿ. ಇನ್ನು ತ್ರಿವಿಕ್ರಮ್ಗೆ ಸಿಕ್ಕಿಲ್ಲ, ಸಿಕ್ಕರು ಒಂದು ಒಳ್ಳೇದು ಅಂತ ಹೇಳ್ಬೋದು ತ್ರಿವಿಕ್ರಮ್ ಫ್ಯಾನ್ಸ್ಗೆ. ಮತ್ತು ಮೋಕ್ಷಿತ್ ಅವ್ರಿಗೂ ಕೂಡ ಕಿಚ್ಚನ ಚಪ್ಪಾಳೆ ಸಿಕ್ಕಿಲ್ಲ. ಯಾಕಂತಂದ್ರೆ ಅವರು ಈ ಸೀಸನ್ ಅಲ್ಲಿ ಸಖತ್ತಾಗಿ ಆಡಿದ್ದಾರೆ. ಮೋಕ್ಷಿತ್ ಅವ್ರಿಗೂ ಸಿಕ್ಕರೆ ಅಚ್ಚರಿ ಇಲ್ಲ ಅಂತ ಹೇಳ್ಬೋದು. ಇನ್ನು ನಿಮ್ಮ ಪ್ರಕಾರ ಈ ಮೂವರಿಗೆ ಸಿಕ್ಕರೆ ಹೇಗ ಅನ್ಸುತ್ತಂತ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಇನ್ನು ಇವತ್ತು ವೋಟಿಂಗ್ ರಿಸಲ್ಟ್ ಕೂಡ ಒಂದು ಅಪ್ಡೇಟ್ ಆದ್ರೆ ಬಂದಿದೆ ಅಂತ ಹೇಳ್ಬೋದು. ಯಾರಿಗೆ ಎಷ್ಟು ವೋಟ್ಸ್ ಬಂದಿವೆ ಅಂತ ಆ ವಿಡಿಯೋನು ಕೂಡ ನೆಕ್ಸ್ಟ್ ವಿಡಿಯೋದಲ್ಲಿ ಆದ್ರೆ ಕಂಟಿನ್ಯೂ ಆದ್ರೆ ಮಾಡ್ತೀನಿ. ಇನ್ನು ನಿಮ್ಮ ಪ್ರಕಾರ ಈ 3 ಸ್ಪರ್ಧಿಗಳಿಗೆ ಏನಾದ್ರು ಕಿಚ್ಚನ ಚಪ್ಪಾಳೆ ಸಿಕ್ಕರೆ ಹೇಗ ಅನ್ಸುತ್ತಂತ ಕಮೆಂಟ್ ಮಾಡೋದನ್ನ ಮರಿಬೇಡಿ. ನನ್ನ ಫೇವ್ರೇಟ್ ಬಂದ್ಬಿಟ್ಟು ಹನುಮಂತ್ ಅವ್ರಿಗೆ ಎಷ್ಟು ಬಾರಿ ಕಿಚ್ಚನ ಚಪ್ಪಾಳೆ ಸಿಕ್ಕರು ಅಚ್ಚರಿ ಇಲ್ಲ ಅಂತ ಹೇಳ್ಬೋದು. ಯಾಕಂತಂದ್ರೆ ಆ ತರ ಕ್ಯಾರೆಕ್ಟರ್ ಹನುಮಂತಣ್ಣ ಅಂತಾನೆ ಹೇಳ್ಬೋದು.
ಇನ್ನು ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಇನ್ನೂ ಹೆಚ್ಚಿನ ಬಿಗ್ ಬಾಸ್ ಅಪ್ಡೇಟ್ಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.